ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಕರ್ನಾಟಕ ಜನತೆಗೆ ನಾವು ಹಳೆಯದಲ್ಲಿ ನೀರು ಹೊಡಿತಿರ್ಬೇಕಾದ್ರೆ ಯಾವುದೇ ಸ್ಟಾರ್ಟರ್ಗಳು ಯೂಸ್ ಮಾಡ್ತಿದ್ದೋ. ಹಿಂದೆ ತುಂಬ ಪ್ರಾಬ್ಲಮ್ಗಳು ಎದುರಿಸ್ತಿದ್ದೋ. ತುಂಬ ಸಲ ಬೋರ್ನ ಎತ್ತಿಸಿವಿ, ತುಂಬ ಸಲ ಕೆಲಸಗಳು ಮಾಡಿಸಿದ್ದೀವಿ. ನೀವು ಹಳೆ ವೀಡಿಯೋಗಳೆಲ್ಲ ನೋಡ್ಬೋದು. ನಮ್ಮದ್ರಲ್ಲಿ ಬೋರೆಲ್ಲ ಎತ್ತಿಸಿ ಫೀಸ್ ಎಲ್ಲ ಹೋಗೋದು, ತುಂಬ ಸಲ ಈ ಪ್ರಾಬ್ಲಮ್ಗಳನ್ನ ಮಾಡಿಸಿ ಈ ರೀತಿ ಎಲ್ಲ ನೋಡಿ ಸ್ಟಾರ್ಟ್ರ್ಗಳೆಲ್ಲ ಮಾಡಿಕೊಂಡು ಫೀಸ್ಗಳೆಲ್ಲ ಹಾಕ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಮಾಡಿ ಸಾಕಾಗೋಗಿತ್ತು. ಸೊ ಅದನ್ನೇ ಇವಾಗ ಹೊಸ ರೀತಿಲಿ ಮಾಡಿಸಿದ್ದೀನಿ. ಸೊ LK ಸ್ಟಾರ್ಟ್ರು ಅಂತ LNT ಅವ್ರದ್ದು LK ಆಗಿದೆ ಇವಾಗ. ಆ ಸ್ಟಾರ್ಟ್ರನ್ನ ಪ್ರೋಗ್ರಾಮ್ ಮಾಡಿದ್ದೀವಿ. ಈ ಮುಂಚೆ ಯಾವುದಿತ್ತು ನೋಡಿ, ಮುಂಚೆ ಇದ್ದಿದ್ದು ಇದೇನೆ, ಈ ಥರ ಸ್ಟಾರ್ಟ್ರ್ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಎಲ್ಲ ಹಳೇ ಸಿಸ್ಟಮ್ ಇದು. ಈ ಸಿಸ್ಟಮಲ್ಲಿ ನಾವು ವರ್ಕ್ ಮಾಡ್ತಿದ್ದೋ. ಇದು ಎಲ್ಲ ಕಂಪ್ಲೀಟಾಗಿ ಹೊರ್ಟೋಗ್ತಿತ್ತು. ಏನು ಕರೆಂಟ್ ಮುಟ್ಟೋಕ್ಕೂ ಭಯ, ಇಲ್ಲಿ ಬರೋಕ್ಕೂ ಭಯ. ಆಮೇಲೆ ಇದೆಲ್ಲ ಕಬ್ಬಿಣದ್ದು. ಸೊ ಇದೆಲ್ಲ ಒಂದು ಸ್ವಲ್ಪ ಡೇಂಜರಸ್ಸು. ಇದೆಲ್ಲ ನಮ್ಮ ತಂದೆಗೆ ಗೊತ್ತಿರಲಿಲ್ಲ, ಈ ಥರ ಎಲ್ಲ ಬಂದಿದೆ, ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ ಅಂತ ನಮ್ಮ ಅಪ್ಪನೂ ಕೂಡ ತಿಳ್ಕೊಂಡಿರಲಿಲ್ಲ. ಸೊ ಅದನ್ನು ನಾವು ಈ ನೈಸರ್ಗಿಕ ಬದುಕು KSP ಅವರು ನಡೆಸ್ತಾರೆ. ಆ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡಿದೆ ನಾನು, LNT ಸ್ಟಾರ್ಟರ್ ಬಗ್ಗೆ. ಅವರು ತುಂಬ ಚೆನ್ನಾಗೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಸಿಂಪಲ್ಲಾಗೂ ಇತ್ತು. ಅದನ್ನು ಯಾಕೆ ನಾವು ಮಾಡಿಸ್ಬಾರ್ದು ಅಂದ್ಬಿಟ್ಟು ನಾವು ಅದು ಎಲ್ಲಿ ಸಿಗುತ್ತೆ ಅಡ್ರೆಸ್ ಎಲ್ಲ ತಗೊಂಡು ನೀಟಾಗಿ ಮೈಸೂರು ರಾಮವಿಲಾಸ ರಸ್ತೆಯಲ್ಲಿ ನಾನು ಈ LNT ಸ್ಟಾರ್ಟರ್ನ ತಗೊಂಬಂದಿದ್ದು. ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ವೀಡಿಯೋದಲ್ಲಿ ಹಾಕಿರೋದೆಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಹಳೇದು ನೋಡಿ ಸ್ಟಾರ್ಟ್ರ್ ಇದು. ಇದು ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ಡೇಂಜರಸ್. ಯಾವತ್ತಿದ್ರೂ ತುಂಬ ಡೇಂಜರು ಈ ಥರ ಕಬ್ಬಿಣದ್ದು ಮಡಿಕೊಳ್ಳೋದು. ಮತ್ತು ಈ ಥರ ಎಲ್ಲ ನಾವು ಕರೆಂಟ್ಗಳ ವಿಷಯದಲ್ಲಿ ಹೈಲಾಟ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ರೈತರುಗಳು. ಅದಕ್ಕೆ ಯಾವ ರೀತಿ ಮಾಡಬೇಕು ಸೇಫ್ಟಿಯಾಗಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾವು ಹಾಕ್ಸಿರೋಂಥ ಸಿಸ್ಟಮ್ ಇದು. ಅಲ್ಲಿಂದ ಇಲ್ಲಿಗೆ ತಗೊಬಂದಿದ್ವಿ, ಕಂಬೋದವಿಂದ ದೂರ ಬಂದ್ಬಿಟ್ಟು. ಸೊ ಎಲ್ಲ ಭೂಮಿ ಒಳಗಡೆ ವೈರಿಂಗ್ ಮಾಡ್ಕೊಂಡಿದ್ದೀವಿ. ಒಂದು ಅಡಿ ಆಳ, ಮೇಯ್ನ್ ವೈರು 1 ಅಡಿ ಆಳದಲ್ಲಿದೆ. ಸೊ ಇದಕ್ಕೆ ನಾವು ಯಾವ ರೀತಿ ಮಾಡಿಸಿದ್ದೀವಿ ಅಂದರೆ, ಇದು ಕರೆಂಟ್ ಬಂದಾಗ ನಮಗೆ ಲೈಟ್ ಬರೋಂಥಗೆ ಗೊತ್ತಾಗಂಗೆ ಒಂದು ಮೇಲ್ಗಡೆ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸಿಮೆಂಟ್ ಮನೆ ಮಾಡಿಸಿದ್ದೀನಿ. ಸಿಮೆಂಟ್ ಮನೆಯದು ತಗೊಬಂದಿರೋದು ರೆಡಿದು. ಸೊ ಇದನ್ನು ಒಳಗಡೆ ಈಗ ಓಪನ್ ಮಾಡ್ತೀನಿ ನೋಡಿ. ಇದು ಹೊಸ್ದಾಗಿ ನಾನು ನಮ್ಮ ನೈಸರ್ಗಿಕ ಬದುಕು ಚಾನಲ್ ಅವ್ರದ್ದು ನೋಡಿ, ಅದು ಪ್ರಾಬ್ಲಮ್ ಅವ್ರಿಗೆ ಕಾಲ್ ಮಾಡಿ ನೀಟಾಗಿ ನಾವು ಯಾವ ರೀತಿ ಇದನ್ನು ಹಾಕ್ಸ್ಬೇಕು ಮತ್ತು ಎಷ್ಟು ಸಿಸ್ಟಮ್ ಹೆಂಗೆ ಬರುತ್ತೆ ಅನ್ನೋದೆಲ್ಲ ಈಗ ಕಂಪ್ಲೀಟ್ ಓಪನ್ ಮಾಡೋಣ ಬನ್ನಿ. ತುಂಬ ದೊಡ್ಡದು ಕೂತ್ಕೊಳ್ಳೋಕೆ ಜಾಗ ಐತೆ. ಸೊ ನೋಡಿ, ಇದು ನೋಡಿ ಅದಕ್ಕೂ ಇದಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ. ಆ ಸ್ಟಾರ್ಟ್ರು ನಿಮಗೆ ನೋಡ್ತಾ ಇದ್ರು ಕರೆಂಟ್ ಮುಟ್ಟೋಕ್ಕೂ ಭಯ. ಇಲ್ಲಿ ಎಲ್ಲೂ ಕೂಡ ಕರೆಂಟ್ ಹೊಡೆಯುವಂಥ ಜಾಗ ಇಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ. ನೀವು ಏನು ಇದನ್ನು ಮುಟ್ಟಂಗೆ ಇಲ್ಲ. ಇದು ಸ್ಟಾರ್ಟ್ರ್ ಇದು. ಇದೇ ನಾನು ಟಚ್ ಮಾಡೋಂಗೂ ಇಲ್ಲ. ಇದರ ಅವಶ್ಯಕತೆ ನಿಮಗೆ ಏನೂ ಮುಟ್ಟಂಗಿಲ್ಲ. ಇದನ್ನು ಅಷ್ಟು ಸಿಂಪಲಾಗಿ ಅಷ್ಟು ಮ್ಯಾಜಿಕ್ಕಾಗಿ ಕೊಟ್ಟಿದ್ದಾರೆ ಸಿಸ್ಟಮ್ನ. ಒಳಗಡೆನೂ ನಿಮಗೆ ಬಿಚ್ಚಿ ತೋರಿಸ್ತೀನಿ ಇಲ್ಲಿ ಯಾವ ಥರ ವರ್ಕ್ ಆಯ್ತದೆ ಎಲ್ಲನೂ. ತುಂಬ ಈಜಿ ಫ್ಲೆಕ್ಸಿಬಲಾಗಿ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಇದು LNT ಸ್ಟಾರ್ಟ್ರ್ ಒಳಗಡೆ ಬರುವಂಥ ಸಿಸ್ಟಮ್ ಇದು. ಸೊ ಇಲ್ಲಿ ನಿಮಗೆ ರೆಡ್ಡು, ಯೆಲ್ಲೋ, ಬ್ಲೂ, ಗ್ರೀನ್, ವೈಟ್, ಬ್ಲ್ಯಾಕ್ ಅಂತ 3 ಸುಮಾರು 5 ರಿಂದ 6 ಕಲರ್ದು ಸಿಗ್ನಲ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಯಾವ ವೈರಲ್ಲಿ ಕರೆಂಟ್ ಬರ್ತಾ ಇಲ್ಲ, ಯಾವ ವೈರಲ್ಲಿ ಪ್ರಾಬ್ಲಮ್ ಬಂದಿದೆ ಅನ್ನೋದು ಆ ಲೈಟು ನಿಮಗೆ ಸೂಚನೆ ಕೊಡ್ತದೆ. ಆ ಕಡೆ ಒಂದು ಬ್ಲಿಂಕ್ ಆಗ್ತಾ ಇರ್ತದೆ ಆ ವೈರು. ಆ ಸಿಸ್ಟಮಲ್ಲಿ ನಿಮಗೆ ತೋರಿಸ್ತದೆ ಅದು. ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿದೆ ಈ ವೈರಲ್ಲಿ ಅನ್ನೋದು ನಿಮಗೆ ಈ ಸ್ಟಾರ್ಟ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಷ್ಟು ಸಿಂಪಲಾಗಿ ಇದು. ಸಾಮಾನ್ಯವಾಗಿ ಈ ಸಿಸ್ಟಮ್ನ ನೀವು ಮುಟ್ಟಂಗಿಲ್ಲ ನೀವು. ಇಲ್ಲಿ ಮೊಬೈಲ್ ಸ್ಟಾರ್ಟ್ರ್ ಬೇಕಾದ್ರೂ ಇದಕ್ಕೆ ನೀವು ಅಳವಡಿಸ್ಕೋಬೋದು. ಮೊಬೈಲ್ ಸ್ಟಾರ್ಟ್ರ್ ಹಾಕ್ಸ್ಕೊಂಡ್ರಂತೂ ಇನ್ನೂ ಉತ್ತಮ. ಇಲ್ಲಿ ಯಾವುದೇ ರೀತಿಯ ಇರಗಳು ಮುಟ್ಟೋದು, ಕಚ್ಚೋದು, ಇಲಿಗಳು ಮುಟ್ಟೋದು ಆ ಥರ ಇಲ್ಲಿ ಯಾವ ವೈರು ನಿಮಗೆ ಕಾಣೋಕ್ಕೂ ಬರೋಲ್ಲ, ಸಿಗೋಕ್ಕೂ ಇಲ್ಲ. ಅದು ಹುಡ್ಕೋದ್ರೂ ಸಿಗೋದಿಲ್ಲ. ಆ ಥರ ಸಿಸ್ಟಮ್ ಇದು. ಒಳಗಡೆ ಬರುತ್ತೆ ಎಲ್ಲ. ಮತ್ತು ಸೇಫ್ಟಿ ವಿಷಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ರೀತಿ ನಿಮಗೆ ಲಾಂಗ್ ಟೈಮು ಯಾವುದು ಇಲ್ಲಿ ಮುಟ್ಟೋಂಥ ವ್ಯವಸ್ಥೆ ಇಲ್ಲ. ಆಟೋ ವಿಷಯದಲ್ಲಿ ಹೇಳ್ತೀನಿ. ಆಟೋ ಸಿಸ್ಟಮಲ್ಲಿ ಆಟೋಮೆಟಿಕ್ ಆನ್ ಆಗೋಕ್ಕೆ ಇದೊಂದು ಬಟನ್ ಇದೆ ನೋಡಿ. ಇಲ್ಲಿ ಮ್ಯಾನ್ಯಲ್ ಇದೆ, ಮತ್ತು ಬೈಪಾಸ್ ಅಂತಿದೆ, ಮತ್ತು ಆಟೋ ಸ್ಟಾರ್ಟರ್ ಇದೆ. ಇದನ್ನು ಆಟೋ ಸ್ಟಾರ್ಟನ್ನು ಆನ್ ಅಂತ ಒಳಗಡೆ ಇಟ್ಬಿಟ್ರೆ ಮುಗೀತು. ಅದನ್ನು ಆಟೋಗೆ ಹಾಕ್ಬಿಟ್ಟು ಮುಟ್ಬಿಟ್ರೆ ಇದು ಕ್ಲೋಸ್ ಮಾಡಿಬಿಡೋದು ಅಷ್ಟೇ ನೋಡಿ. ಈಗ ಕ್ಲೋಸ್ ಮಾಡಿದ್ದೀನಿ.
ಕಂಪ್ಲೀಟಾಗಿ ಇಲ್ಲಿ ಕ್ಲೋಸ್ ಆಯಿತು. ಇಲ್ಲಿ ನೀವು ಏನು ಇದು ಟಚ್ ಮಾಡೋಂಗೇ ಇಲ್ಲ. ಇಲ್ಲಿ ಏನು ನೋಡಪ್ಪ, ಇಲ್ಲೊಂದು ಸ್ವಿಚ್ ಬಟನ್ ಕೊಟ್ಟಿದ್ದಾನೆ, ಚಿಕ್ಕ ಬಟನ್ ಇದು. ಇದರಲ್ಲೇ ನೀವು ಆಪ್ರೇಟ್ ಮಾಡ್ಬೋದು. ಇದು MCB ಬೇಕಾದ್ರೆ ಆನಲ್ಲಿರಲಿ, ಇದು ಆಟೋದಿಗೆ ಕರೆಂಟ್ ಬರೋ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಎಷ್ಟು ಗಂಟೆಲಾರ ಕರೆಂಟ್ ಬರಲಿ ಆಟೋಮೆಟಿಕ್ಕಾಗಿ ಅದು ಆನ್ ಆಗಿ ನೀವು ಎಲ್ಲಿ ನೀರು ಆನ್ ಮಾಡಿರ್ತೀರ ಆ ಜಾಗಕ್ಕೆ ತನ್ನ ಕೆಲಸನ ನಿವಾರಿಸ್ತದೆ. ಮತ್ತು ಯಾವುದೇ ರೀತಿಯಲ್ಲಿ ಫೀಸ್ಗಳು ಹೋಗುತ್ತೆ ಅನ್ನೋದು ಪ್ರಾಬ್ಲಮ್ ಬರೋಲ್ಲ. ಯಾಕೆಂದರೆ ನಾವು ಇಲ್ಲಿ ಫೀಸ್ಗಳು ಉಪಯೋಗಿಸ್ತಿರೋದು ತುಂಬ ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿರೋಂಥದ್ದು ಓಲ್ಡರ್. ಇದು ಫೀಸ್ಗಳು ಬಂದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಫೀಸ್ಗಳು HRC ಫೀಸ್ಗಳು ಇವು. ಈ ಫೀಸ್ಗಳು ತುಂಬ ಚೆನ್ನಾಗಿ ನಿಮಗೆ ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡೋಂಥ ಫೀಸ್ಗಳು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಫೀಸ್ಗಳಿದೆ ಇಲ್ಲಿ. ಈ ಫೀಸು ನಿಮಗೆ ಇದು ನಾನು ಹಾಕ್ಸಿರೋದು 32 ಆ್ಯಮ್ಸ್ ಬಂದು ಈ ಥರ ಫೀಸ್ಗಳು ಸಾಮಾನ್ಯವಾಗಿ ರೈತರುಗಳು ಯಾರು ಹಾಕ್ಸಕ್ಕೆ ಹೋಗಲ್ಲ ಇಲ್ಲಿ. ಮತ್ತು ಇದು ಲೋಕಲಲ್ಲಿ ಸಿಗಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಎಲೆಕ್ಟ್ರಿಕಲ್ ಅಂಗಡಿಯವ್ರುಗಳಲ್ಲಿ ಇದು ಸಿಗುತ್ತೆ. ಇದು ಒಂದು ಇಂಡಸ್ಟ್ರಿಯಲ್ ಫೀಸ್ ಆಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ವೋಲ್ಟೇಜ್ನ ಕಂಟ್ರೋಲ್ ಮಾಡುತ್ತೆ. ಇದು ನಮಗೆ ನೈಸರ್ಗಿಕ ಬದುಕು ಚಾನಲ್ಲು KSO ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಮಾಹಿತಿ. ದಯವಿಟ್ಟು ನೀವು ನೈಸರ್ಗಿಕ ಬದುಕು ಚಾನಲ್ಗೆ ಹೋದರೆ, ನೈಸರ್ಗಿಕ ಬದುಕು ಚಾನಲಲ್ಲಿ ಅಲ್ಲಿ ಒಂದು ವಿಡಿಯೋನೇ ಮಾಡಿದ್ದಾರೆ ಇದ್ರ ಬಗ್ಗೆ, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ KSO ಅವರು. ನೀವು ಅದನ್ನು ಹೋಗಿ ಸರ್ಚ್ ಮಾಡಿ ನೈಸರ್ಗಿಕ ಬದುಕು ಚಾನಲಲ್ಲಿ, ಖಂಡಿತ ನೀವು ಇದ್ರ ಬಗ್ಗೆ ತಿಳ್ಕೊಬೋದು. ಯಾಕಂದರೆ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾರೆ. ಸೊ ನಿಮಗೆ ಒಂದು ಆನ್ಲೈನಲ್ಲಿ ಇರೋದ್ರಿಂದ ಅವರು ಕ್ಲೀನಾಗಿ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ, ನೋಡ್ಬೋದು ನೀವು. ಇದು ನಾನು ಹಾಕ್ಸಿರೋದನ್ನ ಸಿಸ್ಟಮ್ನ ಹೇಳ್ತಾರೆ. ಇಲ್ಲಿ ನೋಡಿ, ನಿಮ್ಗೆ ಯಾವುದೇ ರೀತಿಯ ಇಲ್ಲಿ ಕರೆಂಟ್ ಹೊಡೆಯೋದಾಗಲಿ, ಅದು ಎದ್ರುಕೊಂಡು ಮುಟ್ಟೋದು ಏನು ಬೇಕಾದ್ರೂ ಇಲ್ಲಿ ಯಾವುದೇ ರೀತಿ ನೀವು ಆರಾಮಾಗೆ ಮೊಬೈಲ್ ಬೇಕಾದ್ರೂ ಚಾರ್ಜ್ಗೆ ಹಾಕೋಬೋದು. ಸೊ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಎಲ್ಲ ಕಂಟ್ರೋಲ್ ಎಲ್ಲ ಚೆನ್ನಾಗಿಟ್ಟಿದೆ. ಈ ಬಾಕ್ಸ್ನ ನೀವು ಮುಟ್ಟಂಗೆ ಇಲ್ಲ. ಇದರಲ್ಲಿ ಬರೀ ಇಲ್ಲಿ ಬಟನ್ ಇದೆ ನೋಡಿ, ಈ ಬಟನ್ ಆಫ್ ಆನ್ ಮಾಡ್ಕೊಂಡ್ರೆ ಇಡೀ ಸಿಸ್ಟಮ್ ಕಂಟ್ರೋಲ್ ಆಗುತ್ತೆ. MCB ಆನಲ್ಲಿದ್ದರೂ ಇದು ಇಲ್ಲಿ ಸಣ್ಣ ಬಟನ್ನೇ ಆಫ್ ಆನ್ ಮಾಡ್ಕೋಬೋದು. ಇದು ಆನಲ್ಲಿರಬೇಕು, ಇದು MCB ಆನಲ್ಲಿರಬೇಕು. ಒಳಗಡೆ ಇಲ್ಲಿ ಮೀಟ್ರ್ ತೋರಿಸ್ತದೆ, ಎಷ್ಟು ವೋಲ್ಟೇಜು ಎಷ್ಟು ಇದರಲ್ಲಿ ಓಡ್ತಾ ಇದೆ ಅನ್ನೋದು, ಎಷ್ಟು ವಾಲ್ಟಲ್ಲಿ ಎಷ್ಟು ಇದರ ವೋಲ್ಟೇಜ್ ಇದೆ ಅನ್ನೋದು, ಸ್ಪೀಡು ಎಷ್ಟಿದೆ ಅನ್ನೋದು ತೋರಿಸ್ಕೊಡ್ತದೆ. ಇದು 2 ಮೀಟ್ರ್ ಇಲ್ಲೇ ಕೊಟ್ಟಿದ್ದಾನೆ ನಿಮಗೆ. LNT LK ಸ್ಟಾರ್ಟ್ರು ತುಂಬ ವರ್ತಬಲ್ಲು ಮತ್ತು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತದೆ ಕೂಡ. ಯಾಕಂದರೆ ನಾನು ಮೊದಲಾಗೆ ನಾವು ಒಂದು 60 ಜೆಟ್ ಹೊಡಿತಿತ್ತು ನಂದು ಮೈಕ್ರೋ ಫ್ಲಿಂಕರ್, 60 ಹೊಡಿತಿದ್ದಿ. ಇವತ್ತು ಇದು ಹಾಕಿದ ಮೇಲೆ ನಾವು ಚೆಕ್ ಮಾಡಿದ ಪ್ರಕಾರ ನಾನು ಕಂಪ್ಲೀಟ್ ಮಾಡಿದೆ 95 ಜೆಟ್ಗಳು ಮೈಕ್ರೋ ಫ್ಲಿಂಕರ್ಗಳು ಭರ್ಜರಿಯಾಗಿ ಸ್ಪೀಡಾಗಿ ಹೊಡಿತಾ ಇದೆ ಇದು ಹಾಕೋದ ಮೇಲೆ. ಆಮೇಲೆ ನೀರಿನ ಪ್ರಮಾಣವೂ ಫಾಸ್ಟಾಗಿ ಮೋಟ್ರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಅಂದರೆ ಸಮರ್ಪಕವಾಗಿ ಕರೆಂಟ್ನ ಕೊಡೋದ್ರಲ್ಲಿ ಇದು ಸಕ್ಸಸ್ ಆಯಿತು. ನಾವು ಹಳೇದು ನಿಮಗೆ ತೋರಿಸಿದ್ನಲ್ಲ, ಅದಕ್ಕೂ ಇದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಇದು ಹಾಕ್ಸ್ಕೊಂಡ್ರೆ ಒಂದ್ಸಲಿ ನಿಮಗೆ ಖರ್ಚು ಏನು ಬೀಳುತ್ತೆ ಅಂದರೆ, ಈ ಸ್ಟಾರ್ಟ್ರಿಗೆ ಬಂದು ಒಂದೊಂದು ಕಡೆ ಒಂದೊಂದು ಥರ ಇದೆ ರೈಟು. ನೀವು ಆನ್ಲೈನಲ್ಲೆಲ್ಲ 8,500 ತೋರಿಸ್ತದೆ, 8,500. ಸೊ ನೀವು ಸ್ಪಾಟಲ್ಲಿ ಹೋದರೆ ಒಂದು 8,300 ರೂಪಾಯಿಗೆಲ್ಲ ಈ ಸ್ಟಾರ್ಟ್ರ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಬಿಲ್ ಎಲ್ಲ ಇದೆಲ್ಲ ಬೇಕಂದ್ರೆ 9,600, 9,500, ಒಂದೊಂದು ಕಡೆ 9,500 ಇದೆ. ಅವರು ಒಂದೊಂದು ಥರ ಹೇಳ್ತಾರೆ, ಏನೋ ನಮಗೆ ಆ ಸ್ಟಾರ್ಟ್ರು ಇದು ಅದು ಚೇಂಜ್ ಆಗಿರುತ್ತೆ, ಇದು ಚೇಂಜ್ ಆಗಿರುತ್ತೆ, ನನಗೆ ಕ್ಲಿಯರಿಟಿ ಗೊತ್ತಿಲ್ಲ. ಸೊ ಇದು ನಾನು ಕೊಟ್ಟು ತಂದಿದ್ದು ಮಾತ್ರ 9,600 ರೂಪಾಯಿ ಈ ಸ್ಟಾರ್ಟ್ರಿಗೆ. ತುಂಬ ಚೆನ್ನಾಗಿದೆ. MUG 10 ಅಂತ ಇದ್ರು ಸ್ಟಾರ್ಟ್ರು, LNTದು LKದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಸೌಂಡ್ಲೆಸ್ಸು, ಯಾವುದೇ ರೀತಿಯಲ್ಲಿ ನಿಮಗೆ ಸೌಂಡ್ ಬರೋದು, ಅದು ಬರೋದು, ಇದು ಬರೋದು ಏನೂ ಇಲ್ಲ. ತುಂಬ ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿದೆ. ಎಲ್ಲಿ ಬೇಕಾದ್ರೂ ಕೈ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಕರೆಂಟ್ ಹೊಡೆಯೋಂಥ ಚಾನ್ಸಸ್ ಇಲ್ಲಿ ತುಂಬ ಕಡಿಮೆ. ತುಂಬ ಸೇಫ್ಟಿಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರೈತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. LNT ಅವರೇನೋ LK ಅವ್ರು ಏನಾರು ನನಗೇನು ಕಮಿಷನ್ ಕೊಡ್ತಾಯಿಲ್ಲ. ನಮ್ಮ ರೈತರುಗಳಿಗೆ ಹಣ ಹೋಗೋಂಥದ್ದು ಕಡಿಮೆ ಆಗಲಿ. ಯಾಕಂದರೆ ತಾಲೂಕು ವೇಸ್ಗಳಲ್ಲಿ ಇದನ್ನು ಮಾರಾಟ ಮಾಡ್ತಾಯಿಲ್ಲ. ಯಾಕೆಂದರೆ ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವ್ರಿಗೆ ಪದೇ ಅವ್ರ ಅಂಗಡಿಗೆ ಹೋಗ್ಬೇಕು, ಅಂಗಡಿಗಿಂದ ಬರಬೇಕು, ಅದು ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು ಅನ್ನೋದು ತಪ್ತದೆ. ಸೊ ಒಂದ್ಸಲಿ ನೀವೇನೇ ತಂದ್ರೂ ಇದ್ರ ಒಳಗಡೆ ಫೀಸ್ಗಳು ತಗೊಳಕ್ಕೆ ಹೋದರೆ, HRC ಫೀಸ್ಗಳು ತಗೊಳಕ್ಕೆ ಹೋದರೆ ಒಂದ್ಸಲಿಗೆ ಒಂದು 4 ಜಾಸ್ತಿ ತಗೊಬನ್ನಿ ಫೀಸು. ಯಾಕಂದರೆ ಲೋಕಲಲ್ಲಿ ಫೀಸ್ಗಳು ಸಿಗಲ್ಲ. ಸೊ ಈ ಫೀಸ್ಗಳು ಒಂದು 4-5 ಜಾಸ್ತಿ ತಂದು ಮನೇಲಿ ಮಡಿಕೊಬಿಟ್ರೆ ಹೋಗಲ್ಲ. ಬೈ ಚಾನ್ಸ್ ಎಲ್ಲರೂ ಗರಿ ಬಿದ್ದೋ ಮರ ಬಿದ್ದೋ ಏನಾರಪ್ಪ ಇದಾದಾಗ ಫೀಸ್ಗಳು ಕಂಟ್ರೋಲ್ ಮಾಡ್ಕೊಂಡಿರುತ್ತೆ, ಹೋಗಿ ಹೊಂಟೋಗಿರುತ್ತೆ. ಆ ಟೈಮ್ಗಳಲ್ಲಿ ನೀವು ಹಾಕೊಳ್ಳೋಕ್ಕೆ ನಿಮಗೆ ಲೋಕಲಲ್ಲಿ ಸಿಗೋದಿಲ್ಲ. ಇದು ಅದಕ್ಕೆ ಹೋಗಿ ತಂದು ಹಿಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ರೈತರುಗಳು ಸ್ವಲ್ಪ ಕ್ವಾಲಿಟಿಗೆ ಮಕ ಮಾಡಿ. ಏನು ದುಡ್ಡೇನು ಜಾಸ್ತಿ ಆಗಲ್ಲ. ನಿಮ್ಗೆ ಸಾಧಾರಣವಾಗಿ ಸ್ಟಾರ್ಟ್ರುಗಳೆಲ್ಲ ತಂದರೆ ನಿಮಗೆ ಲೋಕಲಲ್ಲಿ ತೊಗೋತೀನಿ ಅಂದರೆ ಒಂದು 5,000 ರೂಪಾಯಿಲಿ ಮುಗ್ದೋಯ್ತದೆ, 5,000-6,000 ರೂಪಾಯಿಲಿ ನಿಮಗೆ ಕಂಪ್ಲೀಟು ಖರ್ಚೆಲ್ಲ ಮುಗ್ದೋಯ್ತದೆ. ಬಟ್ ನಮಗೆ ಇದು ಟೋಟಲಿ ಸಿಸ್ಟಮ್ಗೆ ಒಂದು 12,000-13,000 ರೂಪಾಯಿ ಟೋಟಲಿ ಖರ್ಚಾಗಿದೆ. ಇದನ್ನು ಸೇರಿಸ್ಕೊಂಡ್ರೆ, ಸಿಮೆಂಟದು ಸೇರಿಸ್ಕೊಂಡ್ರೆ ಇದು ಒಂದು 2,500.
ಇದೊಂದು 9,000 9,600. ಇನ್ನು ಸಣ್ಣ ಪುಟ್ಟ ಇದೊಂದು ಬಾಕ್ಸು ಎಲ್ಲ ಸೇರಿಸಿದ್ರೆ ಟೋಟಲಿ ಒಂದು 15,000 ರೂಪಾಯಿ ಗಂಟ ಖರ್ಚು ಬಿದ್ದಿದೆ. ಸೊ ದಯವಿಟ್ಟು ಯಾರು ಬೇಕಾದ್ರೂ ಇದನ್ನು ಮಾಡಿಸ್ಕೋಬೋದು. ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲಾಂಗ್ ಟೈಮು ಮತ್ತು ಸೇಫ್ಟಿ ತುಂಬ ಚೆನ್ನಾಗಿ ನಿಮಗೆ ಖುಷಿ ಆಯ್ತದೆ. ಇದು ಹ್ಯಾಂಡ್ಲು ಮಾಡೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಿಮಗೆ 15,000 ರೂಪಾಯಿ ಮರ್ತ್ಕೊಳ್ಳುವಂಥ ಒಂದು ಖುಷಿ ನಿಮ್ಮ ಮುಖದಲ್ಲಿ ಕಾಣ್ತೀರಾ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಮೇನ್ ಕಾನ್ಸೆಪ್ಟ್ ಇಷ್ಟೇ, ನಮ್ಮ ರೈತರುಗಳ ಜೋಬಲ್ಲಿ ಪದೇ ಪದೇ ದುಡ್ಡು ಹೋಗಬಾರ್ದು. ಅಟ್ಲೀಸ್ಟ್ ಒಂದ್ಸಲಿ ಅವರು ತಾವು ಹಾಕಿದಂಥ ಖರ್ಚು ಇನ್ವೆಸ್ಟ್ಮೆಂಟು ಒಂದು ಸಲಿಗೆ ಅದು ಒಂದು 4-5 ವರ್ಷ, ಒಂದು 6 ವರ್ಷ 7 ವರ್ಷ ಯಾವುದೇ ರೀತಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಂದರೂ ಈ ಸ್ಟಾರ್ಟ್ರು ಅಂಥದ್ದು, ಮೋಟ್ರ್ ಎತ್ತೋದು ಅವೆಲ್ಲ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇನ್ಯಾವುದೋ ಉದ್ದೇಶಕ್ಕೂ ಅಲ್ಲ. ನನಗೇನು LK ಕಂಪ್ನಿಯವರಿಂದ ಏನೋ ನನಗೆ ಕಮಿಷನ್ ಬರೋಲ್ಲ, ಯೂಟ್ಯೂಬರು ಏನೋ ಒಂಚೂರು ಪ್ರಮೋಟ್ ಮಾಡ್ತಾರೆ ಅಂತ ಅನ್ಕೋಬೇಡಿ ದಯವಿಟ್ಟು. ಯಾಕೆಂದರೆ ಇಲ್ಲೇನೂ ಇಲ್ಲ ನನಗೆ. ಯಾಕಂದರೆ ಮುಂದೆ ಇಂದಿನ ದಿನಗಳಲ್ಲಿ ನಾನು ಅನುಭವಿಸಿದ್ದು ಕಷ್ಟಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಸರ್. ಅದರಲ್ಲಿ ಈ ಬೇಸಿಗೆಲಂತೂ ಯಾವಾಗ ಏನಾಯ್ತದೆ ಅಂತ ಬಾಯ್ದಲ್ಲಿ ನೀರು ಹೊಡಿಬೇಕು. ಯಾಕಂದರೆ ಕರೆಂಟು, ವೈರ್ ಬೇಸನ್ ಇರ್ತದೆ, ಫೀಸ್ಗಳು ಹೋಯ್ತಾ ಇರ್ತವೆ, ಬಿಸಿಲಿನ ತಾಪಮಾನ ಸಿಕ್ಕಾಪಟ್ಟೆ ಇರ್ತದೆ. ಸೊ ಆ ಉದ್ದೇಶದಿಂದ ಒಂದು ಒಳ್ಳೆ ಕ್ವಾಲಿಟಿಗಳನ್ನ ಮಾಡಿಸ್ಕೊಳ್ಳಿ. ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀಟಾಗೆ ನೀವು ಮಾಡಿಸಿದ್ದೆ ಆದಲ್ಲಿ ತುಂಬ ಚೆನ್ನಾಗೇ ಬಳಕೆ ಬರ್ತದೆ. ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಮ್ಮ ಮನೆ ಬಾವಿ ಇದೆ ನಮ್ಮದು. ಆ ಬಾವಿಲಿ 2 HP ಟೆಕ್ಸ್ಮೋ ಮೋಟ್ರ್ ಹಾಕ್ಸಿ ಹೆಚ್ಚು ಕಡಿಮೆ ಒಂದು 14-15 ವರ್ಷ ಆಯಿತು ಸರ್. ಇಲ್ಲಿವರೆಗೆ ಆಯಿತು, ಒಂದು ಸಲಿಯಾದ ಮ್ಯಾಕ್ ಎತ್ತಿಸಿಲ್ಲ. ನೀರೊಳಗಡೆ ವಾಟರ್ ಪ್ರೂಫ್, ಅದು ಒಳಗಡೆ ನೀರೊಳಗಡೆ ಬರೋಂಥ ಮೋಟ್ರು. ಇಲ್ಲಿವರೆಗೆ 14-15 ವರ್ಷದಿಂದ ಮೇಲಕ್ಕೆ ಎತ್ತಿಸಿಲ್ಲ ಅದನ್ನು. ಅಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಮೋಟ್ರು ಟೆಕ್ಸ್ಮೋ ಕಂಪ್ನಿದು. ಇದು ಯಾವುದೋ ಒಂದು ಲೋಕಲ್ ಕಂಪ್ನಿದು ನಮ್ಮ ಜಮೀನಿಗೆ ಹಾಕ್ಸ್ಬಿಟ್ಟು, ನಾನು ಇರಲಿಲ್ಲ ಆಗ, ನಮ್ಮ ಹೊರಗಡೆ ಇಂಡಸ್ಟ್ರಿ ಕೆಲಸ ಮಾಡ್ತಿದ್ದೆ. ಆ ಟೈಮ್ನಲ್ಲಿ ಹಾಕ್ಸ್ಬಿಟ್ಟು ನಮ್ಮಪ್ಪ ತುಂಬ ಸಲ ಎತ್ತಿದ್ದೀನಿ ಮೋಟ್ರ. ಒಂದು ವರ್ಷದಲ್ಲಿ 2 ಸಲ ಎತ್ತಿಸಿರೋದು ಉಂಟು. ಅದಕ್ಕೆ ಆ ಪ್ರಾಬ್ಲಮ್ಮನ್ನು ಅನುಭವಿಸಿರೋದಕ್ಕೆ ಈ ಸಲ ಈಗ ನಾವು ಖರ್ಚು ಮಾಡಿ ಎಲ್ಲ ಮಾಡಿಸಿದ್ದೀವಿ. ನೋಡೋಣ, ಇದರಲ್ಲಿ ವೈರಿಂಗ್ ಎಲ್ಲ ಮಾಡಿಸಿರೋದ್ರಿಂದ, ಅದು ಲೋಕಲ್ ಕಂಪ್ನಿದು ವೈರಿಂಗ್ ಎಲ್ಲ ಮಾಡಿಸಿ ಮೋಟ್ರ್ ಬಿಟ್ಟಿದ್ದೀವಿ. ನೋಡೋದು ಅದು ಎಷ್ಟು ವರ್ಷ ಓಡ್ತದೆ ನೋಡಿಕೊಂಡು, ಇದರಿಂದ ಏನಾದ್ರು ಸೇವ್ ಆಯ್ತದೆ ನೋಡೋಣ. ನೆಕ್ಸ್ಟ್ ಏನಾದರೂ ಅದು ಹೋದರೆ ನಾವು ಇನ್ನು ಮೋಟ್ರನ್ನು ಕೂಡ ಟೆಕ್ಸ್ಮೋನ ರೆಫರ್ ಮಾಡ್ತೀನಿ. ಯಾಕಂದರೆ ಟೆಕ್ಸ್ಮೋ ಒಳ್ಳೆ ಕಂಪ್ನಿ. ಟೆಕ್ಸ್ಮೋನ ಹಾಕ್ಸೋಣ ಅಂದ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಇದ್ರ ಜೊತೆಗೆ ಅದು ಬಿಟ್ರೆ ತುಂಬ ಚೆನ್ನಾಗೇ ವರ್ಕ್ ಆಯ್ತದೆ. ಮತ್ತು ಜೋವಲು ನಮ್ಮ ಒಂದು 2 ವರ್ಷ 3 ವರ್ಷ ನಮಗೆ ದುಡ್ಡು ಖರ್ಚು ಮಾಡೋದು ತಪ್ತದೆ. ಎಲ್ಲರೂ ದಯವಿಟ್ಟು ಇಷ್ಟೊಂದು ನಿಮಗೆ ಒಳ್ಳೆ ಮಾಹಿತಿನ ಕೊಡ್ತಾಯಿದ್ದೀನಿ. ನನಗೆ ಏನು ನಮ್ಮ ತೋಟದಲ್ಲಿ ನಾನು ಏನೇ ಬದಲಾವಣೆ ಮಾಡಿದ್ರು, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ನಾನು ಏನೇ ಬದಲಾವಣೆ ಮಾಡೋದು ನನ್ನ ತೋಟದಲ್ಲಿ, ಫಸ್ಟು ನಮ್ಮ ರೈತರುಗಳಿಗೆ ಅದರದ್ದು ಎಫೆಕ್ಟು ನಾನೇನು ಅನುಭವಿಸ್ತೀನಿ ಮತ್ತು ಅದ್ರ ಕಷ್ಟಗಳೇನೋ ಅದನ್ನು ನೇರವಾಗಿ ಹೇಳ್ತೀನಿ. ಸೊ ಇದು ಒಳ್ಳೆ ರೀತಿಯಲ್ಲಿ ಇರೋದ್ರಿಂದ ನಮ್ಮ ನೈಸರ್ಗಿಕ ಬದುಕು ಚಾನಲ್ ಕೇಶವ ಅವರು ಸರ್ ಹಾಕ್ಸಿ ಸರ್ ಧೈರ್ಯವಾಗಿ. ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರಿಂದ ನಿಮ್ಗೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಹಾಕ್ಸಿ ಸರ್, ಯಾವುದೇ ರೀತಿ ತೊಂದರೆ ಬರೋಲ್ಲ. ನಾನು ಒಂದು 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ನಮಗೆ ಇಲ್ಲಿವರೆಗೆ ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳೋದ್ರ ಮೇಲೆ ಧೈರ್ಯ ಕೊಟ್ಟರು. ಅದಕ್ಕೋಸ್ಕರ ನಾನು ಇದನ್ನು ರೆಫರ್ ಮಾಡಿದ್ದೀನಿ. ನಾನು ಕೂಡ ಇದನ್ನು ತಂದು ಹಾಕ್ಸಿ ಅವ್ರಿಗೆ ವಿಡಿಯೋ ಕಳಿಸಿದ್ದೀನಿ ಅವ್ರಿಗೂ. ಇದನ್ನು ನಿಮಗೂ ಹೇಳ್ತೀನಿ ಹಾಕ್ಸ್ಕೊಳ್ಳಿ ಅಂತ. ನೋಡೋಣ ಇದ್ರ ಮುಂದೆ ನನಗೆ ಯಾವ ರೀತಿ ಇಲ್ಲಿ ವರ್ಕ್ ಆಯ್ತದೆ, ಇದು ಏನು ರೀತಿ ಕೆಲಸ ಮಾಡ್ತದೆ ಅನ್ನೋದ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮತ್ತು ಈಗ ನೀರಾವರಿದೆಲ್ಲ ನೋಡಿರ್ಬೋದು, ನಾನು ಯಾವ ರೀತಿ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿದ್ದೀನಿ ಅದೆಲ್ಲ ಹಳೆ ವಿಡಿಯೋಗಳಲ್ಲಿ ಹೇಳಿಸಿದ್ದೀನಿ. ಈಗ ಜೀವಾಮೃತ ತೊಟ್ಟಿದ್ದು ಮೊನ್ನೆ ಹಾಕಿದೆ, ಕಟ್ಟೆ ಆಗಿದೆ. ಲೈನ್ ಕೆಲಸ ಇದಕ್ಕೆ ಅದು ಮುಗಿದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೇನೇನು ಚೇಂಜ್ ಮಾಡ್ತೀನಿ ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ನಮ್ಮ ತೋಟದೊಳಗಡೆ ಯಾವ್ಯಾವ ಬೆಳೆಗಳು ಬೆಳಿಬೋದು, ಮತ್ತು ನೈಸರ್ಗಿಕವಾಗಿ ನಮ್ಮ ಒಂದು ನಾಟಿ ಹಸುವನ್ನು ಇಟ್ಕೊಂಡು ನಾವು ಫ್ಯಾಮಿಲಿಯಲ್ಲಿ ಯಾವ ರೀತಿ ಬದುಕ್ಬೋದು ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ರೈತರುಗಳು ಮುಂದಿನ ಜೀವನ ರೈತರದ್ದೇ ಇರೋದು, ಬೇಡಿಕೆ ಇರೋದು ರೈತರುಗಳಿಗೇ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.